ವಿಡಿಯೋ ಮಾಡ್ತಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಕ ವ್ಲಾಗ್ಸ್ ಇನ್ ಕನ್ನಡ. ಸೊ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವರಿಗೆಲ್ಲ ಥ್ಯಾಂಕ್ಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಯೂಸ್ ಆಗುವಂಥ ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಒಂದು ಯೂಸ್ಫುಲ್ ಆಗುವಂಥ ವೀಡಿಯೋನ ಮಾಡ್ತೀನಿ. ಅಫ್ಕೋರ್ಸ್ ನಾನು ಯಾವಾಗಲೂ ಯೂಸ್ಫುಲ್ ಆಗುವಂಥ ವೀಡಿಯೋಸ್ನೇ ಮಾಡ್ತಾಯಿರ್ತೀನಿ. ಆ್ಯಂಡ್ ಇದರಲ್ಲಿ ಒಂದು ಸ್ಕಿನ್ ಕೇರ್ ಆ ಒಂದು ಪರ್ಟಿಕ್ಯುಲರ್ ಏನಂತಾರೆ ಥೀಮ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ. ಸೊ ಫಸ್ಟ್ ನಾನಿಲ್ಲಿ ಫೇಸ್ ಹಾಗೆ ಹೇರ್ ಎರಡಕ್ಕೂ ನಾನು ಯಾವ ಥರ ಪ್ಯಾಕ್ ಹಾಕ್ತಿದ್ದೀನಿ ಅಂದರೆ ಇದನ್ನು ರೆಗ್ಯುಲರಾಗಿ ಮಾಡ್ತಾಯಿರ್ತೀನಿ ನಾನು, ಇದೇ ಫಸ್ಟ್ ಟೈಮ್ ಅಲ್ಲ. ಸೊ ಹಂಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನನ್ನ ಕೂಲ್ ನೋಡಿ ಇಷ್ಟು ಫ್ರಿಝಿ ಆಗಿದೆ. ಸೊ ಹಂಗಾಗಿ ಒಂದು ಟಿಪ್ಪು ಅಂದರೆ ನಾನು ಯಾವಾಗ್ಲೂ ಮಾಡ್ತಾಯಿರ್ತೀನಿ, ಅಂದರೆ ಇದರಿಂದ ಗುಡ್ ರಿಸಲ್ಟ್ ಕೂಡ ಬಂದಿದೆ. ಸೊ ಹಂಗಾಗಿ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಬ್ಯಾಕ್ಗ್ರೌಂಡ್ ಒಂದು ಸಾಂಗ್ ಕೇಳಿಸ್ತಿರ್ಬೋದು, ಅದನ್ನು ಇಗ್ನೋರ್ ಮಾಡಿ. ಸೊ ಓಕೆ, ನಾನಿಲ್ಲಿ ಫಸ್ಟು ಫೇಸ್ಗೆ ಹಾಕೋದನ್ನು ತೋರಿಸ್ಬಿಡ್ತೀನಿ. ಏನು ಜಾಸ್ತಿ ಇಲ್ಲ, ಮನೆಗಿರೋವಂಥದ್ದೇ ಮೊಸರು ಮತ್ತು ಅರಿಶಿನ ಪುಡಿ ಎರಡನ್ನೇ ಹಾಕೋದು. ಸೊ ಎರಡು ಮಿಕ್ಸ್ ಮಾಡಿ ಫೇಸ್ಗೆ ಹಾಕ್ತೀನಿ. ಆ್ಯಂಡ್ ಏರ್ಗೆ ಇದನ್ನು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿರ್ತೀನಿ. ಆ್ಯಂಡ್ ಅಂದರೆ ಒಂದು 3 ಮಂತ್ಸ್ಗೊಂದ್ಸಲ 4 ಮಂತ್ಸ್ಗೊಂದ್ಸಲ, ಯಾಕಂದರೆ ಇದು ರೆಗ್ಯುಲರ್ ಅಂದರೆ ವೀಕ್ಲಿ ಒನ್ಸ್ ಟೈಮ್ ಆ ಥರ ಯೂಸ್ ಮಾಡೋದಲ್ಲ. ಯಾಕಂದರೆ ಇದು ಮೆಹಂದಿ ಪುಡಿ, ಎಣ್ಣೆ ಬರುತ್ತಲ್ಲ ಆ ಮೆಹಂದಿ ಪುಡಿ ಇದು. ಸೊ ಮೆಹಂದಿ ಗಿಡ ಇದ್ದವರು ಮೆಹಂದಿ ಸೊಪ್ಪಿರುತ್ತಲ್ಲ ಅದನ್ನು ಅರ್ದ್ಬಿಟ್ಟು ಹಚ್ಕೊಳ್ಳಿ, ತುಂಬಾ ಒಳ್ಳೆಯದು. ಸೊ ಇಲ್ಲಿ ಗಿಡ ಇದೆ ಬಟ್ ಅದೇನು ಚಿಗುರಿಲ್ಲ ಆ್ಯಂಡ್ ಅದರಲ್ಲಿ ಸೊಪ್ಪೂ ಇಲ್ಲ ಜಾಸ್ತಿ. ಸೊ ಹಂಗಾಗಿ ನಾನು ಈ ಪುಡಿ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ನಮ್ಮನೇಲಿ ಇದ್ದಾಗಲೂ ಕೂಡ ಅಲ್ಲೇನು ಗಿಡ ಇರಲಿಲ್ಲ. ಸೊ ಅನ್ನ ಪೌಡ್ರನ್ನೇ ಹಚ್ತಾ ಇದ್ದಿದ್ದು ನಾನು. ಅಲ್ಲಲ್ಲಿ ಒಂದೊಂದು ವೈಟ್ ಏರ್ಸ್ ಆಗಿರುತ್ತಲ್ಲ, ಸೊ ಅದೆಲ್ಲ ಒಂಥರ ಏನಂತಾರೆ ರೆಡ್ ಕಲರ್ ಆಗುತ್ತೆ. ಇದನ್ನು ಹೇರ್ಗೆ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಸ್ವಲ್ಪ ನಂದು ಲಾಂಗ್ ಹೇರ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ನನಗೆ. ಎಲ್ಲ ಕಡೆ ಹಚ್ತೀನಿ ನಾನು, ರೂಫಿಂದ ಹಿಡಿದು ತುದಿ ತನಕ ಫುಲ್ ತುದಿ ತನಕ ಹಚ್ಬಿಡ್ತೀನಿ. ಆ್ಯಂಡ್ ಇದರಿಂದ ಬೆನಿಫಿಟ್ಸ್ ಏನಂದರೆ ಬಾಡಿಗೆ ತಂಪು, ಕೂದಲಿಗೂ ತುಂಬಾ ಒಳ್ಳೆಯದು, ಶೈನಿಂಗ್ ಕೊಡುತ್ತೆ. ಆ್ಯಂಡ್ ಯಾರಿಗೆಲ್ಲ ಬ್ಲ್ಯಾಕ್ ಕಲರು ಕೆಮಿಕಲ್ ಹಾಕಿರ್ತಾರೆ ಅದೆಲ್ಲ ಇಷ್ಟ ಆಗಲ್ಲ ವೈಟ್ ಹೇರ್ಸ್ಗೆ ಹಾಕೋಕ್ಕೆ ಅವರು ಈ ಮೆಹಂದಿ ಪುಡಿನ ಹಚ್ಬೋದು. ಇದನ್ನು ಹಚ್ಚೋದ್ರಿಂದ ಕೂದಲು ರೆಡ್ ಕಲರ್ ಆಗುತ್ತೆ, ಅದು ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ, ಒಬ್ಬೊಬ್ಬರು ಫೇಸಿಗೆ ಚೆನ್ನಾಗಿ ಕಾಣುತ್ತೆ. ಸೊ ಹಂಗಾಗಿ ಮೆಹಂದಿ ಪೌಡ್ರ್ ಹಚ್ಚೋದೇ ಬೆಟರ್ ಅಂತ ನನ್ನ ಅನಿಸಿಕೆ. ಈಗ ಬ್ಲ್ಯಾಕ್ ಕಲರ್ಸು ಎಂತ ಇಂಡಿಕಾ ಅವೇನೇನೋ ಬರ್ತಾವಲ್ಲ ಕಂಪ್ನಿಗಳು, ಸೊ ಅವನ್ನ ಏರ್ಗೆ ಹಚ್ಚಿ ಹೇರ್ ಡ್ಯಾಮೇಜ್ ಆಗೋದು, ಏರ್ ಒಂಥರ ಏನಂತಾರೆ ಒಲ್ಟಾಗಿ ಆಗಿಬಿಡುತ್ತೆ, ಸ್ಮೂತಾಗಿರೋದೇ ಇಲ್ಲ. ಸೊ ಆ ಥರ ಎಲ್ಲ ಆಗುತ್ತೆ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಇದನ್ನೇ ಹಚ್ಚೋದು. ನಾನು ಎಷ್ಟು PU ಇಂದ ಏನೋ ನಾನು ಸ್ಟಾರ್ಟ್ ಮಾಡಿದ್ದು ಹಚ್ಚೋಕ್ಕೆ, ಯಾಕಂದರೆ ಅವಾಗಿಂದನೇ ವೈಟ್ ಏರ್ಸ್ ನನಗೆ ಒಂದೊಂದು ಸ್ಟಾರ್ಟ್ ಆಗಿದೆ. ಅಂದರೆ ಜಾಸ್ತಿ ಇಲ್ಲ, ಇಲ್ಲೊಂದಿದೆ. ಅದೇ ವೈಟ್ ಏರ್ಸು ತುಂಬಾ ಒಂದೊಂದು ಸಲ ಅದೇ ಹೈಲೈಟಾಗಿ ಕಾಣಿಸ್ಬಿಡುತ್ತಲ್ಲ, ಆವಾಗಲೇ ಬೇಜಾರಾಗೋದು. ಹಾಗಾಗಿ ನಾನು ಮೆಹಂದಿ ಪೌಡರ್ನೇ ಹಚ್ಚೋದು. ಸೊ ಇದಕ್ಕೀಗ ನೀರು ಹಾಕ್ಬಿಟ್ಟು ಕಲಿಸ್ಬೇಕು. ಸೊ ಓಕೆ ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೋಬೇಕು, ಓಕೆನಾ. ಆ್ಯಂಡ್ ಕೆಲವೊಬ್ರು ನೋಡಿದ್ದೀನಿ ನಾನು, ನೈಟ್ ಕಲಿಸಿಟ್ಬಿಟ್ಟು ಬೆಳಗ್ಗೆ ಹಚ್ಕೊತಾರೆ. ಸೊ ಅದು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ, ಅದೇನು ಚೆನ್ನಾಗಿರುತ್ತಾ? ನಾನು ಒಂದ್ಸಲೂ ಟ್ರೈ ಮಾಡಿಲ್ಲ. ನೀವ್ಯಾರಾದರೂ ಟ್ರೈ ಮಾಡಿದರೆ ಹೇಳಿ ನನಗೆ ಯಾರಾದರೂ. ನಾನು ಒಂದ್ಸಲೂ ಆ ಥರ ಹಚ್ಕೊಂಡಿಲ್ಲ, ನೈಟ್ ಕಲಿಸಿಟ್ಬಿಟ್ಟು ಬೆಳಗ್ಗೆ. ನಾನು ಸುಮಾರು ಒಂದು 2 ವೀಡಿಯೋದಲ್ಲಿ ನೋಡಿದ್ದೀನಿ, ನೈಟ್ ಕಲಿಸಿಟ್ಬಿಟ್ಟು ಬೆಳಗ್ಗೆ ಹಚ್ಕೋತಾರೆ. ಚೆನ್ನಾಗಾಗುತ್ತಾ ಇಯರ್ಗೆಲ್ಲ? ಫುಲ್ ಬ್ಲ್ಯಾಕ್, ಈ ಸ್ವಲ್ಪ ಹೊತ್ತು ಬಿಟ್ಟರೆ ಫುಲ್ ಬ್ಲ್ಯಾಕ್ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ, ಒಂಥರ ಚೆನ್ನಾಗೇ ಕಾಣಲ್ಲ, ಅದೊಂಥರ ಕಾಣುತ್ತೆ. ಅದು ಹೆಂಗೆ ಹಚ್ಕೊತಾರಪ್ಪ? ಫ್ರೀ ಆಗಿರೋ ಟೈಮಲ್ಲೇ ಈ ಥರ ಎಲ್ಲ ಪ್ಯಾಕ್ಗಳಾಗಿರ್ಬೋದು ಇನ್ನೆಲ್ಲ ಹಚ್ಕೊಳ್ಳೋಕ್ಕಾಗೋದು. ಸೊ ನನಗೆ ಯಾವುದು ಈವೆಂಟ್ ಇಲ್ಲ. ಆ್ಯಂಡ್ ಹಬ್ಬ ಏನೋ ಹತ್ರ ಬರ್ತಾಯಿದೆ, ಮನೆ ಕ್ಲೀನ್ ಮಾಡಿದ್ವಿ, ನೆನ್ನೆ ಸ್ವಲ್ಪ ಕ್ಲೀನ್ ಮಾಡಿದ್ವಿ, ಈಗ ಕಿಚನ್ ಕ್ಲೀನ್ ಮಾಡಬೇಕು. ಸೊ ಹಂಗಾಗಿ ನಾನು ಪ್ಯಾಕ್ ಹಾಕ್ಕೊಬಿಟ್ಟು ಕ್ಲೀನ್ ಮಾಡಿ ನೆಕ್ಸ್ಟ್ ಸ್ನಾನ ಮಾಡಲೇಬೇಕಲ್ಲ. ಪ್ಯಾಕ್ ಹಾಕ್ಕೊಬಿಟ್ಟು ಸ್ನಾನ ಮಾಡಿದ್ರೆ ಈಸಿ ಅಲ್ವಾ, ಆ ಕೆಲಸನೂ ಆದಂಗೆ ಆಗುತ್ತೆ, ಟೈಮ್ ಪಾಸು ಆದಂಗೆ ಆಗುತ್ತೆ. ಸುಮ್ಮನೆ ಹಚ್ಕೊಂಡು ಕೂರೋದಕ್ಕಿಂತ ಈಗ ಕೆಲಸನೂ ಆದಂಗೆ ಆಗುತ್ತೆ, ಹಾಗೆ ಕೂದಲಿಗೆ ನೀಟಾಗಿ ಇದೆಲ್ಲ ಏನಾಗುತ್ತೆ ಇಟ್ಕೊಳ್ಳುತ್ತೆ. ಈ ಕನ್ಸಿಸ್ಟೆನ್ಸಿಗೆ ಇರಬೇಕು. ಫಸ್ಟ್ ನಾನಿಲ್ಲಿ ಏರ್ ಪ್ಯಾಕ್ ಹಾಕ್ಕೊಂಡಾದ್ಮೇಲೆ ಫೇಸ್ ಪ್ಯಾಕ್ ಹಾಕ್ತೀನಿ, ಆಯಿತಾ. ಸೊ ಯಾಕಂದರೆ
ಈಗ ಫಸ್ಟೇ ಫೇಸ್ ಪ್ಯಾಕ್ ಹಾಕ್ಬಿಟ್ರೆ ಹಿಂಸೆ ಆಗಿಬಿಡುತ್ತೆ, ಇದು ಒಂಥರ ಹಿಂಸೆ ಆಗಿಬಿಡುತ್ತೆ. ಸೊ ಹಂಗಾಗಿ ಒಂದು ಬಾಚಣಿಕೆ ಆ್ಯಂಡ್ ಆಮೇಲೆ ಬಾಚಣಿಕೆ ಯೂಸ್ ಮಾಡೋದು ತೋರಿಸಿರ್ತಾರೆ ಒಬ್ಬರೇ ಇಬ್ಬರು ಚೆನ್ನಾಗಿ ಹಚ್ಕೊಡ್ಬೋದು. ನನ್ನ ಈ ಕೂದಲಿಗೆ ಸುಸ್ತಾಗ್ಬಿಟ್ಟು ಓಕೆನಾ, ಈ ಪಾರ್ಟ್ ಹಚ್ಚಿಬಿಟ್ಟು ನಾನು ಈ ಪಾರ್ಟ್. ಸೊ ನಾನಿಲ್ಲಿ ಯಾವುದೇ ಥರ ಗ್ಲೌಸ್ ಹಾಕಂತಿಲ್ಲ, ಯಾಕಂದರೆ ನನಗೆ ಫುಲ್ ಕೈ ಕಲರ್ ಮಾಡ್ಕೊಳ್ಳೋದಂದ್ರೆ ತುಂಬ ಇಷ್ಟ. ನಾನು ಲಾಸ್ಟಿಗೆ ಉಳಿದಿರೋದೆಲ್ಲ ಹಿಂಗೆ ಹಚ್ಕೊಬಿಡ್ತಿದ್ದೆ, ನಮ್ಮ ಅಮ್ಮ ಎಲ್ಲರೂ ಹಚ್ಕೋಬೇಕಾದ್ರೆ ಅವಾಗೆಲ್ಲ. ಸೊ ಆ ಥರ ಈಗ ನಾನು ಹಚ್ಕೊತಿರೋದ್ರಿಂದ ಯಾವುದೇ ಥರ ಗ್ಲೌಸ್ ಆಗಿರ್ಬೋದು, ಬ್ರಷ್ ಆಗಿರ್ಬೋದು ಯಾವುದು ಯೂಸ್ ಮಾಡ್ತಾಯಿಲ್ಲ, ನಾನು ಕೈಗೆಲ್ಲ ಹಚ್ಕೋತಾ ಇದ್ದೀನಿ. ಸೊ ಇಲ್ಲಿ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ನಾನು ಸ್ಪೀಡ್ ಮಾಡಿಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ನಾನು ಇದನ್ನೆಲ್ಲ ಡ್ರೈ ಮಾಡಿಕೊಂಡು ಆ್ಯಂಡ್ ಇದನ್ನು ಕೂದಲೆಲ್ಲ ಫುಲ್ ಡ್ರೈ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ರಿಸಲ್ಟ್ನ ನಿಮಗೆ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್. ವಿಡಿಯೋ ಮಾಡ್ತಿದ್ದೀನಿ, ನೀನು ಕಾಡಿಸ್ತಿಲ್ಲ.
ಹೆಂಗೆ ಕಾಣಿಸ್ತಿದೆ ನನ್ನ ಹೇರ್ ಫುಲ್ ಸ್ಮೂತ್ ಆ್ಯಂಡ್ ಶೈನಿ ಆಗಿತ್ತಲ್ಲ ಅಲ್ವಾ? ಹೌದು ಅಂತ ಹೇಳಿ ಇದು ಹೆಂಗೆ ಶೈನಿ ಮಾಡಿದೆ ಶೈನಿ. ಅವನು ಮುಳಿಗೆರೆ ಅವನು